You are unfit for this job. You are rejected. ಮುಂಬೈಯಿಂದ ಒಂದು ಪಾರ್ಟಿ ಬಂದಿದೆ. ಸ್ಯಾಂಪಲ್ಗೆ ಡ್ರಗ್ಸು ಗನ್ಸು ಕೊಟ್ಟಿದ್ದಾರೆ. ನೀನು ಅನ್ಕೊಂಡಿದ್ ಮಾಡೋವರೆಗೂ ನಿನ್ನ ಜೊತೆಗೆ ಇರ್ತೀನಿ, ನಿನ್ನ ಪಕ್ಕನೇ ಇರ್ತೀನಿ. ಅವಂಗೊಂದು ಸಣ್ಣ ಹೆಚ್ಚು ಕಮ್ಮಿ ಗಾಯ ಆದರೆ ನಂಗೆ ತಡ್ಕೊಳಕ್ಕಾಗಲ್ಲ. ಅವನ್ನ ನನ್ನಿಂದ ದೂರ ಇಟ್ಟು ನಾನು ಹೇಗೆ ಓದಿಸ್ಲಿ? Sit down. Good morning, sir. Good morning. What is your name? Vijay, sir. Good. ಅಕಾಡೆಮಿಕ್ಸಲ್ಲಿ ಟಾಪರ್, ಬಟ್ ಸಿವಿಲ್ ಸರ್ವಿಸ್ ಯಾಕೆ? ಸರ್, ಕಾನೂನು ಬರೀ ಕ್ರಿಮಿನಲ್ಸ್ಗೆ ಶಿಕ್ಷೆ ಕೊಡೋದು ಅಷ್ಟೇ ಅಲ್ಲ, ಕ್ರೈಮ್ ಮಾಡಬೇಕಂದ್ರೂ ಭಯ ಪಡಬೇಕು ಸರ್. ಯಾವ ಥರ ಹೇಳ್ತಾ ಇದ್ದೀರಾ? ಸರ್, ನನ್ನ ಪ್ರಕಾರ ಕ್ರಿಮಿನಲ್ಸ್ 2 ಥರ ಇರ್ತಾರೆ. ಮೊದಲೇದು, ತಮಗೆ ತಿಳಿದೇನೋ ಮಾಡಿದಂಥ ಕ್ರೈಮ್ಗೆ ಪಶ್ಚಾತ್ತಾಪದ ಶಿಕ್ಷೆ ಅನುಭವಿಸು, ಬದಲಾಗಿ ಬದುಕೋದು. 2ನೇದು, ಎಲ್ಲಾನು ತಿಳಿದು ತಮ್ಮಗಳು ಸ್ವಾರ್ಥಕ್ಕೋಸ್ಕರ ಜನಗಳಿಗೆ ತೊಂದರೆ ಕೊಟ್ಟು ಬೇಕಂತಾನೆ ದೊಡ್ಡ ದೊಡ್ಡ ಕ್ರೈಮ್ ಮಾಡೋದು. ಇಂಥವ್ರಿಗೆ ಕಾನೂನು ಅಂದರೆ ಭಯ ಬರಬೇಕಲ್ವಾ ಸರ್? ಭಯ ಬರಬೇಕು ಅಂದರೆ ಏನು ಮಾಡಬೇಕು? ಎನ್ಕೌಂಟರ್ ಸರ್. ವಾಟ್ ಮಿಸ್ಟರ್, ಏನು ಮಾತಾಡ್ತಾ ಇದ್ರಿ ನೀವು? ಸಾರಿ ಸರ್, ಕಾನೂನು ಕ್ರಿಮಿನಲ್ಸ್ಗೆ ಶಿಕ್ಷೆ ಕೊಟ್ಟು ಬದಲಾಗೋಕ್ಕೆ ಒಂದು ಅವಕಾಶ ಕೊಡುತ್ತೆ. ಆದರೆ ಎಷ್ಟೋ ಕ್ರಿಮಿನಲ್ಸ್ಗಳು ಜೈಲಿಂದ ರಿಲೀಸ್ ಆದಮೇಲೆ ಮತ್ತೆ ಅದೇ ಕ್ರೈಮ್ಗಳು ಇನ್ವಾಲ್ವ್ ಆಗ್ತಾನೇ ಇದ್ದಾರೆ. ಇದರಿಂದ ಸಿಟಿಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾನೇ ಇದೆ. ಪಬ್ಲಿಕ್ಕು, ಮೀಡಿಯಾ ಡಿಪಾರ್ಟ್ಮೆಂಟ್ ಮೇಲೆ ಕೈ ತೋರಿಸಿ ಮಾತಾಡ್ತಾ ಇದೆ. ಹಾಗಂತ ಎಲ್ಲ ಕ್ರಿಮಿನಲ್ಸ್ ಎನ್ಕೌಂಟರ್ ಮಾಡಿಬಿಡ್ತೀರಾ? ಸರ್, ಎಲ್ಲ ಕ್ರಿಮಿನಲ್ಸ್ನ ಅಲ್ಲ, ಕ್ರೈಮ್ ಮಾಡಿಸ್ತಾ ಇರೋರನ್ನ. ನೆಕ್ಸ್ಟ್ ಫೈಲಲ್ಲಿ ಒಂದು ಕೇಸ್ ಡೀಟೇಲ್ಸ್ ಇದೆ. ಸಿಟಿಲಿ 70% ಡ್ರಗ್ಸ್ ರಿಲೇಟೆಡ್ ಕ್ರೈಮ್ ಆಗ್ತಾ ಇದೆ. ಇದರಲ್ಲಿ ಒಂದಲ್ಲ ಒಂದು ರೀತಿ ಮಾರಾ ಮತ್ತು ಇವಿಲ್ ಗ್ಯಾಂಗ್ ಹೆಸರು ಕೇಳಿ ಬರ್ತಾನೆ ಇದೆ. ಮಾರಂ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತು ಕಾಂಟ್ರಾಕ್ಟರಾಗಿ ಕೆಲಸ ಮಾಡ್ತಾ ಇದ್ದ. ಬೀದಿಲಿ ಹಸ್ಕೊಂಡಿದ್ದ ಅನಾಥ ಮಕ್ಕಳು ಕರ್ಕೊಂಬಂದು ಸಾಕ್ತಾ ಇದ್ದ. ಆಮೇಲೆ ಅದೇ ಹುಡುಗರನ್ನ ಇಟ್ಕೊಂಡು ಇಲ್ಲಿಗಲ್ಲ ಕನ್ಸ್ಟ್ರಕ್ಷನ್ ಮಾಫಿಯಾನು ಸ್ಟಾರ್ಟ್ ಮಾಡ್ದ. ಇವ್ರ ವಿರುದ್ಧ ಹೋದವ್ರನ್ನ ಯಾರನ್ನೂ ಜೀವಂತವಾಗಿ ಉಳಿಸ್ತಾನೇ ಇರಲಿಲ್ಲ. ಅದಾದಮೇಲೆ ಪಾಲಿಟಿಕ್ಸ್ನಲ್ಲಿ ಬೆಳಿಬೇಕು, ದುಡ್ಡು ಮಾಡಬೇಕು ಅಂತ ಮುಂಬೈನ ದೇವಾನಾಗ್ ಜೊತೆ ಸೇರಿ ಡ್ರಗ್ಸ್ ಡೀಲ್ ಸ್ಟಾರ್ಟ್ ಮಾಡ್ದ. ಇವನ ಡೀಲರ್ಸ್ಗೆ ಸ್ಕೂಲು, ಕಾಲೇಜ್ ಹೋಗೋ ಸ್ಟೂಡೆಂಟ್ಗಳೇ ಇವ್ರ ಟಾರ್ಗೆಟ್. ಅವ್ರಿಗೆ ಡ್ರಗ್ ಎಡಿಕ್ಷನ್ ಮಾಡಿಸಿ ತಮ್ಮ ಬೇಕಾದ ಕ್ರೈಮ್ ಮಾಡಿಸ್ಕೋತಾರೆ. ಇದರಿಂದ ಎಷ್ಟೋ ಸ್ಟೂಡೆಂಟು ಡ್ರಗ್ ಎಡಿಕ್ಷನಿಂದ ತಮ್ಮಗಳ ಪ್ರಾಣನೇ ಕಳ್ಕೊಂಡಿದ್ದಾರೆ. ಜೊತೆಗೆ ಜೈಲಿಂದ ರಿಲೀಸ್ ಆಗಿರೋ ಕ್ರಿಮಿನಲ್ಸ್ನ ಟಾರ್ಗೆಟ್ ಮಾಡಿ ಅವರಿಗೆ ದುಡ್ಡಿನ ಆಮಿಷ ತೋರಿಸಿ ಡ್ರಗ್ ಡೀಲ್ ಮಾಡಿಸ್ತಾರೆ. ಆದರೆ ಇದೆಲ್ಲ ಮಾರಾಣೆ ಮಾಡಿಸ್ತಾರೆ ಅನ್ನೋಕ್ಕೆ ಯಾವ ಪ್ರೂಫು ಇಲ್ಲ, ಯಾವ ಎವಿಡೆನ್ಸು ಇಲ್ಲ. ಇದ್ರ ಜೊತೆಗೆ ಬೇರೆ ಸ್ಟೇಟ್ಗಳಿಂದ ಬಂದಿರೋ ಇವಿಲ್ ಗ್ಯಾಂಗ್ ಸಿಟಿಲಿ ಡ್ರಗ್ಸ್ ಕಂಟ್ರೋಲ್ ತೊಗೋಬೇಕಂತ ಎಲ್ಲೇ ಡ್ರಗ್ಸ್ ಡೀಲ್ ನಡೆದ್ರು ಗ್ಯಾಂಗ್ ಫೈರ್ ಮಾಡಿ ಡೀಲರ್ನ ಮುಗಿಸಿ ಡ್ರಗ್ಸ್ನ ತೊಗೊಂಡು ಬೇರೆ ಸ್ಟೇಟ್ಗಳಲ್ಲಿ ಡೀಲ್ ಮಾಡ್ತಾ ಇದ್ದಾರೆ. ಇದರ ಸರ್ಪ್ರೈಸಿಂಗ್ ಏನಂದರೆ, ಇವಿಲ್ ಗ್ಯಾಂಗ್ನ ಐಡೆಂಟಿಟಿ ಯಾರಿಗೂ ಗೊತ್ತಿಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಮೋಟಿವ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸರ್, ಇವರಿಬ್ಬರನ್ನ ಫಿನಿಷ್ ಮಾಡಿದರೆ ಆಲ್ಮೋಸ್ಟ್ ನಮ್ಮ ಸಿಟಿ ಕ್ಲೀನ್ ಆದಾಗೆ. ಜೊತೆಗೆ ಎಷ್ಟೋ ಮಕ್ಕಳ ಭವಿಷ್ಯ ಹಾಳಾಗೋದನ್ನು ಕಾಪಾಡಬಹುದು. ಮಿಸ್ಟರ್ ವಿಜಯ್, ನೀವು ಹೇಳ್ತಾ ಇರೋದು ಕೇಳಿಸ್ಕೊಳಕ್ಕೇನೋ ಚೆನ್ನಾಗಿದೆ, ಆದರೆ ಅದನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಕರೆಕ್ಟ್ ಸರ್. ಇವನು ಹೇಳೋ ಥರ ಏನಾದರೂ ಮಾಡಿದರೆ ಮೀಡಿಯಾ, ಹ್ಯೂಮನ್ ರೈಟ್ಸ್ ಅಂತ ತಲೆ ತಿಂದು ಕೆಲಸ ಕಳ್ಕೊಂಡು ಮನೇಲಿ ಕೂರ್ಬೇಕಾಗುತ್ತೆ. ವಿಜಯ್, ನೀನು ಮಾರನ್ನ ತುಂಬ ಹಗುರವಾಗಿ ತೊಗೊಂಡಿದ್ದೀಯ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನರಿಗೆ ತೊಂದರೆ ಆಗುತ್ತೆ. ಯು ಆರ್ ಅನ್ಫಿಟ್ ಫಾರ್ ದಿಸ್ ಜಾಬ್. ಯು ಆರ್ ರಿಜೆಕ್ಟೆಡ್. ಸರ್, ಪ್ಲೀಸ್. ಯು ಮೇ ಗೋ ನೋ. ಸರ್, ಒಂದು ಬ್ರೇಕ್ ತೊಗೊಳ್ಳೋಣ? ಯಾ, ಶ್ಯೂರ್. ಸರ್, ಒಬ್ರು ಕ್ಯಾಂಡಿಡೇಟ್ ಹೇಳಿದಿರಲ್ಲ, ಅವ್ರು ಬರ್ತಾ ಇದ್ದಾರಾ? ಹೌದು ಸರ್, ಬರ್ತಾ ಇದ್ದಾನೆ. ಅವನ್ನ ಸೆಲೆಕ್ಟ್ ಮಾಡಬೇಕು. ಎಲ್ಲಿ ನೋಡಿದ್ರು ಇನ್ಫ್ಲೂಯೆನ್ಸು, ರೆಕಮೆಂಡೇಶನ್. ನಿಯತ್ತ ಕೆಲಸ ಮಾಡೋರಿಗೆ ಕೆಲಸನೇ ಸಿಗಲ್ಲ. ಹಿಂಗಾದರೆ ನಮ್ಮ ದೇಶ ಹೇಗೆ ಉದ್ಧಾರ ಆಗುತ್ತೆ? ವಿಜಯ್, ಅಶೋಕ್ ಮಾತಾಡ್ತಾ ಇರೋದು. ನಿನ್ನ ಹತ್ರ ಮಾತಾಡಬೇಕಿತ್ತು. ಲೊಕೇಶನ್ ಕಳಿಸಿದ್ದೀನಿ, ಬಂದ್ಬಿಡು.
ಅವತ್ತು ನೋಡಿರೋ ವಿಜಯ್ಗೂ ಇವತ್ತು ನೋಡ್ತಾ ಇರೋ ವಿಜಯ್ಗೂ ತುಂಬಾ ವ್ಯತ್ಯಾಸ ಇದೆ. ಸಮಯ ಸಂದರ್ಭ ಬಂದಾಗ ಬದಲಾಗಬೇಕಾಗುತ್ತೆ ಸರ್. ಆವತ್ತು ಅನ್ಫಿಟ್ ಫಾರ್ ದಿಸ್ ಜಾಬ್ ಅಂತ ಹೇಳಿದ್ರಿ, ಆದರೆ ಇವತ್ತು ನನ್ನ ಜೊತೆ ಮಾತಾಡಬೇಕಂತ ಯಾಕೆ ಕರೆದಿ ಸರ್? ಹೌದು ವಿಜಯ್, ನೀನೇ ಕರೆಕ್ಟ್. ಅವತ್ತು ನೀನು ಇಂಟರ್ವ್ಯೂಲಿ ಹೇಳಿದ ಪ್ರತಿಯೊಂದು ಮಾತು ಸರಿಯಾಗೇ ಇತ್ತು. ಡ್ರಗ್ಸಿಂದ ಎಷ್ಟೋ ಸ್ಟೂಡೆಂಟ್ಗಳು ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಆ ಮಾರನೇ. ಅವನ ವಿರುದ್ಧ ಯಾವುದೇ ಎವಿಡೆನ್ಸ್ ಇಲ್ಲ ಅಂತಲೇ ಅವನಿನ್ನೂ ಜೀವಂತವಾಗಿರೋದು. ನಿನ್ನನ್ನು ಇಂಟರ್ವ್ಯೂಲಿ ರಿಜೆಕ್ಟ್ ಮಾಡಿದ ಆಫೀಸರ್ಸು ಮಾರನ್ ಪರವಾಗಿ ಕೆಲಸ ಮಾಡ್ತಿದ್ರು ಅಂತ ಇನ್ಫಾರ್ಮೇಷನ್ ಸಿಕ್ತು. ಅವ್ರ ವಿರುದ್ಧ ಎನ್ಕ್ವೈರಿ ನಡೀತಾ ಇದೆ. ನೀನು ವರ್ಕ್ ಮಾಡಿರೋ ಕೇಸ್ ಡೀಟೇಲ್ಸ್ನ ನಾನು ಹೈಯರ್ ಆಫೀಸರ್ಗೆ ಸಬ್ಮಿಟ್ ಮಾಡಿದೆ. ಅವರು ಡ್ರಗ್ಸ್ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳಕ್ಕೆ ಹೇಳಿದ್ದಾರೆ. ಈ ಕೇಸ್ನ ನೀನೇ ಹ್ಯಾಂಡಲ್ ಮಾಡಬೇಕು ವಿಜಯ್. ಆದರೆ ಒಂದು ಕಂಡೀಷನ್ ವಿಜಯ್, ನಿನ್ನನ್ನು ಅಫಿಷಿಯಲ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಅನ್ಅಫಿಷಿಯಲ್ ಆಗಿ ಅಂಡರ್ ಕವರ್ ಆಗಿ ಈ ಮಿಷನ್ನ ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ಈ ಮಿಷನ್ ತುಂಬಾ ಸೀಕ್ರೆಟ್ ಆಗಿರಬೇಕು. ಸ್ವಲ್ಪ ಇನ್ಫಾರ್ಮೇಷನ್ ಲೀಕ್ ಆದರೂ ತುಂಬ ಕಮೆಂಟ್ಸ್ಗಳಿಂದ ನಿನ್ನ ಜೀವಕ್ಕೆ ಅಪಾಯ ಇರುತ್ತೆ. ಈ ಮಿಷನಲ್ಲಿ ನಿನಗೇನಾದರೂ ಆದರೆ ಅದಕ್ಕೆ ಡಿಪಾರ್ಟ್ಮೆಂಟಿಂದ ನಿನಗೇನೂ ಸಿಗಲ್ಲ. ಅದೇ ನೀನು ಈ ಮಿಷನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರೆ ನೀನು ರಿಜೆಕ್ಟ್ ಆಗಿರೋ ಪೋಸ್ಟ್ ನಿನಗೆ ಸಿಗುತ್ತೆ. ಇದೇ ಸಿಟಿನಲ್ಲಿ ನಿಂಗೆ ಪೋಸ್ಟಿಂಗೂ ಆಗುತ್ತೆ. ಯಾಕೆ ವಿಜಯ್, ರಿಸ್ಕ್ ಅನ್ನಿಸ್ತಾ ಇದೆಯಾ? ಒಳ್ಳೆ ಕೆಲಸ ಮಾಡಬೇಕಂದ್ರೆ ಹೋಗೋ ದಾರಿ ಮುಖ್ಯ ಆಗಲ್ಲ ಸರ್, ತಲುಪೋ ಗುರಿ ಅಷ್ಟೇ ಮುಖ್ಯ. ಐ ವಿಲ್ ಡೂ ಇಟ್ ಸರ್. ಐ ವಿಲ್ ಕ್ಲೀನ್ ದ ಸಿಟಿ. ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ, ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯಂತೆ, ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಖಡ್ಗ ಇವನಂತೆ, ಕಡು ಕೋಪ ಅವನಂತೆ, ಇವನು ಕಿಂಕರ ಅವ ಭಯಂಕರ, ಕಲಹ ಕದನಾನೆ ಶಕ್ತಿ ಇವನು, ಸೈನ್ಯ ಅವನು, ಎದುರು ನಿಂತರೆ ಸಮರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ಸರ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಯ್ತು. ನಾನು ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆದ ದಿನ ನನ್ನ ಮುಂದೆ 4 ಜನ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದರು. ಅವನ್ನ ಕಾಪಾಡಿದ ಮೇಲೆ ಗೊತ್ತಾಗಿದ್ದು ರುದ್ರ ಅಂತ. ಅವನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಆ ಮಾರಾನೇ. ಆಮೇಲೆ ರುದ್ರ ನನ್ನನ್ನು ಅವನ ಜೊತೆ ಕರ್ಕೊಂಡು ಹೋದ. ಆವಾಗಲೇ ಸರ್ ನನಗೆ ಗೊತ್ತಾಗಿದ್ದು ರುದ್ರಾನೇ ಈ ವೀಲ್. ಇಬ್ಬರೊಂದಾಗಿ ರಣರಂಗ ನಡುಗುತ್ತಿದೆ, ಶತ್ರು ಇವನು, ಮೃತ್ಯು ಅವನು, ಪ್ರಳಯ ಭೂಮಿನೇ, ಅಗ್ನಿ ಇವನು, ಜ್ವಾಲೆ ಅವನು, ಹಗೆಯು ಸುಳಿದರೆ ರೌದ್ರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ನಾನು ಹೋಗೋಷ್ಟರಲ್ಲೇ ನಿನ್ನ ತಮ್ಮನ್ನ ಹೊಡೆದ್ಬಿಟ್ಟಿದ್ರು ರುದ್ರ. ನನ್ನ ತಮ್ಮನ ಸಾವಿಗೆ ಕಾರಣ ಆದವ್ರನ್ನ ನಾನು ಯಾರನ್ನೂ ಉಳಿಸಲ್ಲ. ಕೋಟಿ ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ. ಇದರ ಅವಶ್ಯಕತೆ ಇನ್ನು ಮುಂದೆ ನನಗಿಲ್ಲ. ಅಣ್ಣನ ಈ ಪರಿಸ್ಥಿತಿಗೆ ಕಾರಣ ಯಾಕೋ ನಾವೇ ಆದ್ವಿ ಅನ್ನಿಸ್ತಿದೆ. ಮಣಿ, ನಾವು ಯಾಕೋ ತಪ್ಪು ಮಾಡಿದ್ವಿ ಅನ್ನಿಸ್ತಿದೆ.
ವಿಜಯ್ ಅಣ್ಣನ ಜೊತೆ ಹತ್ತಿರ ಆಗ್ತಿದ್ದಾನಂತ ಅವನ್ನ ದೂರ ಮಾಡ್ಬೇಕು ಅಂದ್ಕೊಂಡ್ವಿ. ಅವತ್ತು ಮಾರ ಕರ್ದ ಅಂತ ನಾವೇನಾದರೂ ಹೋಗದೇ ಇದ್ದಿದ್ರೆ ನಮ್ಮ ತಮ್ಮ ವಿಜಯ್ ಜೊತೆ ನಮ್ಮನ್ನು ಕರ್ಕೊಂಡು ಹೋಗಿರೋನು. ಅವನ್ನ ಉಳಿಸ್ಕೋಬೋದಾಗಿತ್ತು. ಇಷ್ಟಕ್ಕೆಲ್ಲ ಕಾರಣ ನಾವೇ ಮನಿ. ನಾವು ಮಾಡಿರೋ ತಪ್ಪನ್ನು ನಾವೇ ಸರಿಪಡಿಸ್ಕೊಳ್ಳೋಣ. ನಮ್ಮ ತಮ್ಮನ ಸಾವಿಗೆ ಕಾರಣ ಆಗಿದ್ದು ಆ ಡ್ರಗ್ಸ್ ಡೀಲ್. ಅದರ ಹಿಂದೆ ಇರೋದು ಮಾರಾನೆ. ಹಾಂ ಬೈ, ಡೀಲ್ ಇವತ್ತೇ ಆಗ್ತಾ ಇದೆ. ನಾನು ಹುಡುಗರನ್ನ ಕಳಿಸ್ತಿದ್ದೀನಿ. ನಡಿ ಮನಿ, ಆ ಮಾರನ ಮುಗಿಸೇ ಬಿಡೋಣ. ಅಣ್ಣ, ಈ ನನ್ನ ಮಕ್ಕಳು ಇಲ್ಲೇ ಇದ್ದಾರೆ. ಇವಿಲ್, ನಿಮ್ಮ ಹುಡುಗರು ಆ ಮಾರನ ಹತ್ರ ಸಿಕ್ಕಾಕೊಂಡ್ರು. ಅವತ್ತು ಅವ್ರನ್ನ ಕರೆಸಿದ್ದು ರುದ್ರ ಮತ್ತು ವಿಜಯ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ. ಆದರೆ ಅವರು ರುದ್ರನ್ಗೆ ನಿನ್ನ ಮೇಲೆ ಗೌರವ ಇದ್ದಕ್ಕೆ ಇನ್ನೂ ಬದುಕಿದೆಯಾ? ಇಲ್ಲಾಂದರೆ ಯಾವಾಗಲೂ ಹೋಗಿಬಿಡ್ತಿದ್ದೆ. ಮಾರ ನಿನ್ನ ಹುಡುಗರನ್ನ ಈಗಾದರೂ ಬದಲಾಗು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಬಿಸ್ನೆಸ್ನಲ್ಲಿ ಲಾಸ್ ಇದ್ರೂ ಡ್ರಗ್ಸ್ ಡೀಲ್ ಮಾಡೋದು ಮಾತ್ರ ಬಿಡೋದಿಲ್ಲ. ಅಣ್ಣ ದೇವಾಬಾಯ್, ಮುಗಿಸ್ಬಿಡು ಅವ್ರನ್ನ. ಏಯ್ भाई ने बोला है अगर इस डील में कुछ हो गया तो ये तुम्हारा आखिरी डील हो सकता है. ನೈ, ಇಸ್ ಬಾರ್ ನೈ ಚುಕೇಗ. ನಾನೆಲ್ಲ ಸಿಟಿಯಿಂದ ಟಾಪ್ ಡೀಲರ್ಸ್ನ ಕರೆಸಿದ್ದೀನಿ. ಒಂದು ಸಲ ಈ ಡೀಲ್ ಆದರೆ ಸ್ಕೂಲು ಕಾಲೇಜು ಸ್ಟೂಡೆಂಟ್ಸ್ಗಳ ಬ್ಯಾಗಲ್ಲಿ ಪೆನ್ ಪೆನ್ಸಿಲ್ ಬುಕ್ಗಳ ಜೊತೆ ಡ್ರಗ್ಸ್ ಇಟ್ಕೋಬೇಕು. ಆ ಥರ ಮಾಡ್ತೀನಿ. सही है, काम हो जाने के बाद मिलता हूँ. ಯಾರೋ ನೀನು? ಏಯ್, ಪಚ್ಚಾಕ್ರೋ ಅವ್ರನ್ನ.
ನಾನು ನಿನ್ನ ಜೊತೇಲಿರ್ಬೇಕಾರೆ ನೀನು ನನ್ನ ಪ್ರಾಣ ಕೇಳಿದರೂ ನಾನು ನಿನಗೆ ಕೊಡ್ತಾ ಇದ್ದೆ. ಆದರೆ ನಾನು ನಿನಗೆ ಕೇಳಿದ್ದು ಒಂದೇ, ನಮ್ಮ ಸ್ವಾರ್ಥಕ್ಕೆ ಡ್ರಗ್ಸ್ ಡೀಲ್ ಮಾಡೋದು ಬೇಡ ಅಂತ. ಒಳ್ಳೆ ಭವಿಷ್ಯ ಕಟ್ಕೋಬೇಕಾದ ಸ್ಕೂಲು ಕಾಲೇಜು ಸ್ಟೂಡೆಂಟ್ಸ್ಗಳು ಡ್ರಗ್ಸ್ ಅಡಿಕ್ಷನಿಂದ ತಮ್ಮ ಜೀವನಾನೇ ಹಾಳು ಮಾಡ್ಕೋತಾ ಇದ್ದಾರೆ. ನಮಗೆ ಸಿಗದೇ ಇರೋ ಒಳ್ಳೆ ಭವಿಷ್ಯ ಆ ಮಕ್ಕಳು ಕಳ್ಕೋಬಾರ್ದು. ನಾನು ಈ ಡ್ರಗ್ಸ್ ಡೀಲ್ನ ಕ್ಯಾನ್ಸಲ್ ಮಾಡ್ತೀನಿ ರುದ್ರ. ನಿನ್ನ ಮಗ ನನ್ನ ತಮ್ಮನಿಗೆ ಡ್ರಗ್ಸ್ ಕೊಡ್ತೀನಿ ಅಂದಿದ್ದಕ್ಕೆ ನಾನು ಅವ್ನ ಕೊಂದಿದ್ದು. ಆದರೆ ನೀನು ಏನು ತಪ್ಪು ಮಾಡದೇ ಇರೋ ನನ್ನ ಹುಡುಗರನ್ನ ಕೊಂದೆ, ಏನು ಸಂಬಂಧ ಇರದೇ ಇರೋ ನನ್ನ ತಮ್ಮನ್ನ ಕೊಂದೆ. ಇನ್ನು ನಿನ್ನ ಉಳಿಸೋಕೆ ನನಗೆ ಯಾವ ಕಾರಣನೂ ಉಳಿದಿಲ್ಲ. ನಿನ್ನ ತಮ್ಮನ್ನ ನಾನು ಕೊಂದಿಲ್ಲ. ನಿನ್ನ ತಮ್ಮನ್ನ ಕೊಂದಿದ್ದು ವಿಜಯ್. ಬೇಕಿದ್ರೆ ಇದನ್ನ ನೋಡು. ಅವನು ನಿನ್ನ ಮುಗ್ಸೋಕ್ ಬಂದಿರೋ ಪೊಲೀಸ್. ಹೋಗೋಷ್ಟರಲ್ಲೇ ನಿನ್ನ ತಮ್ಮನ್ನ ಹೊಡೆದ್ಬಿಟ್ಟಿದ್ರು ರುದ್ರ. ರುದ್ರ, ನಾನು ಇದ್ರ ಬಗ್ಗೆ ಮಾತಾಡ್ಬೇಕಂತ ಇದ್ದೆ. ನನ್ನ ತಮ್ಮನಕಿನ ಹೆಚ್ಚಾಗಿ ಅವನ್ನ ನನ್ನ ಮಗನ ಥರ ನೋಡ್ಕೊಂಡಿದ್ದೆ. ಅವನ್ನ ಕೊಲ್ಲೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ನನ್ನ ಮಾತು ಕೇಳಿ ರುದ್ರ. ನಿನ್ನ ಕೊಲ್ಲೋ ಉದ್ದೇಶ ನನಗಿದ್ದಿದ್ರೆ ನೀನು ಇವಿಲ್ಲ ಅಂತ ಗೊತ್ತಾದ ದಿನಾನೇ ನಿನ್ನ ಮುಗಿಸ್ತಾ ಇದ್ದೆ. ಇಲ್ಲಿವರೆಗೂ ಕಾಯ್ತಾನೆ ಇರಲಿಲ್ಲ. ಸರ್, ಮಾರಾ ಇಸ್ ಡೆಡ್. ನಾನು ಲೊಕೇಶನ್ ಶೇರ್ ಮಾಡ್ತಾ ಇದ್ದೀನಿ. ಅಣ್ಣ, ಕಣ್ಮುಚ್ಚು, ಕಣ್ಬಿಡು. ಸರ್ಪ್ರೈಸ್. ಅಣ್ಣ, ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾ ಏನು ಮಾಡಲಿ? ಇನ್ನು ಮುಂದೆ ನೀ ಎಲ್ಲೇ ಹೋದರೂ ನಾನು ನಿನ್ನ ಜೊತೆನೇ ಬರ್ತೀನಿ.
ರುದ್ರ, ನಿನ್ನ ತಮ್ಮನ ನಾನು ಕೊಂದಿಲ್ಲ. ನಿನ್ನ ತಮ್ಮನೇ ಡ್ರಗ್ಸ್ ಡೀಲ್ ತಡೆಯೋಕಂತ ನನ್ನ ಕರ್ಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ನಮ್ಮಣ್ಣನಿಗೆ ಒಂದು ಸರ್ಪ್ರೈಸ್ ಕೊಡೋಕೆ. ಸರ್ಪ್ರೈಸಾ? ಈ ಬಿಲ್ಡಿಂಗಲ್ಲಿ ಒಂದು ಡ್ರಗ್ಸ್ ಡೀಲ್ ನಡೀತಾ ಇದೆ. ಇವಾಗ ನಾವು ಇಲ್ಲಿರೋರಿಗೆಲ್ಲ ಹೊಡೆದೋಗೋಣ, ಅಂದರೆ ಅಣ್ಣನಿಗೆ ಖುಷಿ ಆಗುತ್ತೆ. ಬುದ್ಧಿ ಇದೆಯಾ ನಿನಗೆ? ನೀನು ಇಲ್ಲೇ ಇರು, ನಾನು ಹೇಳೋವರೆಗೂ ಹೊರಗೆ ಬರಬೇಡ. ಅವ್ನು ನನ್ನ ಮಾತೇ ಕೇಳಿಲ್ಲ. ಅಣ್ಣ, ಇಷ್ಟೊಂದು ಗನ್ಸು ಡ್ರಗ್ಸು ಇವೆಲ್ಲ ಸ್ಟೂಡೆಂಟ್ಗಳಿಗೆ ಸಿಕ್ಕಿದ್ರೆ ಎಷ್ಟು ಜನರ ಲೈಫ್ ಹಾಳಾಗ್ತಿತ್ತೋ ಏನು. ಬೈದು ಬುದ್ಧಿ ಹೇಳೋಣ ಅಂದ್ಕೊಂಡೆ. ಆವಾಗ ಪಾಪ ನಿಮ್ಮಣ್ಣ ನಿನ್ನ ಕಷ್ಟಪಟ್ಟು ಓದಿಸ್ತಾ ಇದ್ದ, ಆದರೆ ನೀನು ತಪ್ಪು ದಾರಿ ತುಳಿದ್ಬಿಟ್ಟೆ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಷ್ಟೊತ್ತು ಡೀಲ್ ಮುಗಿಸೋಕೆ ದೇವಾಬಾಯಿ ಫೋನ್ ಮಾಡ್ತಾ ಇದ್ದಾರೆ. ಅಣ್ಣ, ಯಾರೋ ಒಬ್ಬನು ಬಂದು ನಮ್ಮನ್ನೆಲ್ಲರನ್ನೂ ಹೊಡಿತಿದ್ದಾನೆ. ಒಬ್ನ? ಯಾರೋ ಅವನು? ಯಾರು ಅಂತ ಗೊತ್ತಿಲ್ಲ ಅಣ್ಣ. ಎಲ್ಲರನ್ನೂ ಮುಗಿಸಿ ಆ ಡೀಲರ್ ಹತ್ರ ಹೋಗಿದ್ದಾನೆ. ಅಣ್ಣ, ನಿಮ್ಗೊಂದು ಫೋಟೋ ಕಳಿಸಿದ್ದೀನಿ. ಅವನು ಯಾವುದೋ ಸ್ಕೂಲ್ ಹುಡುಗನ ಜೊತೆ ಮಾತಾಡ್ಕೊಂಡು ನಿಂತಿದ್ದಾನೆ. ಮಾರ, ನೀನು ಎನ್ಕೌಂಟರ್ ಮಾಡಬೇಕಂತ ವಿಜಯ್ ಅಂತ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದ. ಅವನ್ನ ರಿಜೆಕ್ಟ್ ಮಾಡಿದ್ದೀವಿ. ಅವನ ಡೀಟೇಲ್ಸ್ ನಿಂಗೆ ಈಗ ಕಳಿಸ್ಕೊಡ್ತಾ ಇದ್ದೀನಿ. ಯಾಕೋ ಬೇಕು ನಿಂಗಿದೆಲ್ಲ? ಇದ್ರ ಅವಶ್ಯಕತೆ ನಿಂಗಿಲ್ಲ ಅಂತ ನಿಮ್ಮಣ್ಣ ಅವತ್ತೇ ಹೇಳ್ದ ತಾನೆ. ಈ ವಿಚಾರ ನಿಮ್ಮಣ್ಣಂಗೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ? ಮತ್ತ್ಯಾಕೋ ಬೇಕು ನಿಂಗಿದೆಲ್ಲ? ಏಯ್, ಅವನು ರುದ್ರನ್ ತಮ್ಮ, ಅವನ ಜೊತೆಗಿರೋದು ವಿಜಯ್. ಅವರಿಬ್ಬರನ್ನ ಮುಗಿಸ್ಬಿಡು. ಸರಿ ಅಣ್ಣ. ಅಣ್ಣಂಗೆ ಗೊತ್ತಾದರೆ ತುಂಬ ನೋವಾಗುತ್ತೆ. ಅಣ್ಣನ ಹುಷಾರಾಗಿ ನೋಡ್ಕೋ. ನೀನು ನಿನ್ನ ತಮ್ಮನ ಚೆನ್ನಾಗಿ ಓದಿಸ್ಬೇಕು ಅನ್ಕೊಂಡೆ, ಆದರೆ ಅವನು ನಿನ್ನ ಥರ ಆಗ್ಬೇಕು ಅನ್ಕೊಂಡ. ಇದರಲ್ಲಿ ಅವನದೇನೂ ತಪ್ಪಿಲ್ಲ ರುದ್ರ. ಚಿಕ್ಕ ವಯಸ್ಸಲ್ಲೇ ಬೀದಿಲ್ ಬಿದ್ದೆ. ಕಾಣಂಗಿಲ್ಲನೋ? ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಕೆಟ್ಟ ದಾರಿ ಕೈ ಹಿಡಿತು. ತಪ್ಪು ಅಂತ ತಿಳಿದ್ಮೇಲೆ ಅಣ್ಣ, ನಂಗೆ ಯಾಕೋ ನೀವು ಮಾಡ್ತಾ ಇರೋದು ಸರಿ ಅನ್ನಿಸ್ತಿಲ್ಲ. ಏಯ್, ನಿನಗಾದ್ರೆ ಮಾಡು, ಇಲ್ಲಾಂದ್ರೆ ತೆಪ್ಪಿರು. ಒಳ್ಳೇದು ಮಾಡೋಣ ಅಂತ ನೋಡಿದೆ. ಯಾವೊಬ್ಬ ಸ್ಟೂಡೆಂಟಿಗೂ ಡ್ರಗ್ಸ್ ಸಿಗಬಾರ್ದು. ಆದರೆ ಅವರು ಜೊತೆಲಿರೋರ್ನೆಲ್ಲರನ್ನೂ ಕಳ್ಕೊಂಡೆ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಅಂದ್ಕೊಂಡೆ. ಪ್ರಾಣನೇ ತೆಗಿಯೋಕೆ ಕಣ್ಣು ಮುಂದೆನೇ ನಿಂತಿದೀಯಾ. ಎಲ್ಲನೂ ಮುಗಿದೋಯ್ತು ರುದ್ರ. ನೀನು ಮಾಡಿರೋ ಮಾಫಿಯಾ ಕ್ರೈಮ್ನಲ್ಲಿ ಸರೆಂಡರ್ ಆಗಿಬಿಡು. ನಿನಗಾದಷ್ಟು ಶಿಕ್ಷೆ ಕಮ್ಮಿ ಮಾಡಿಸೋ ಜವಾಬ್ದಾರಿ ನಂದು. ಎಲ್ಲಿವರೆಗೂ ಒಬ್ಬ ಸ್ಟೂಡೆಂಟಿಗೂ ಡ್ರಗ್ಸ್ ಸಿಗೋದು ನಿಲ್ಲಲ್ವೋ, ನಾನು ಅಲ್ಲಿವರೆಗೂ ಸರೆಂಡರ್ ಆಗಲ್ಲ. ಅದರ ಅವಶ್ಯಕತೆ ನಿನಗಿಲ್ಲ ರುದ್ರ. ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ, ಡಿಪಾರ್ಟ್ಮೆಂಟ್ ಇದೆ. ನೀನು ಸರೆಂಡರ್ ಆಗಿಬಿಡು. ಬೇಡ ರುದ್ರ. ಸರ್, ನಾನು ಯಾಕೋ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ಇದರಲ್ಲಿ ರುದ್ರಂದೇನು ತಪ್ಪಿಲ್ಲ. ಅವನು ಇದನ್ನು ತನ್ನ ಸ್ವಾರ್ಥಕ್ಕೂ ಮಾಡ್ತಾ ಇಲ್ಲ. ಇವಿಲ್ ಗ್ಯಾಂಗ್ ಆಗಿ ತನ್ನ ಪ್ರಾಣ ಪಣಕ್ಕಿಟ್ಟು ಡ್ರಗ್ಸ್ ವಿರುದ್ಧ ಹೋರಾಡ್ತಾ ಇದ್ದಾರೆ. ಅವ್ರನ್ನ ಎನ್ಕೌಂಟ್ರ್ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಸರ್. ಮತ್ತೇನು ಮಾಡಬೇಕು ಅಂದ್ಕೊಂಡಿದ್ದೆ ವಿಜಯ್? ಸರೆಂಡರ್ ಆಗೋಕ್ಕೆ ಹೇಳ್ತೀನಿ ಸರ್. ಮಾರಾನ ಮುಗಿಸಿದ ಮೇಲೆ ರುದ್ರನ ಸರೆಂಡರ್ ಆಗೋಕ್ಕೆ ಹೇಳ್ತೀನಿ ಸರ್. ನೋ ವಿಜಯ್, ನಾನು ನಿನ್ಗೆ ಮೊದಲೇ ಹೇಳಿದ್ದೀನಿ ಈ ಮಿಷನ್ನ ತುಂಬ ಸೀಕ್ರೆಟ್ ಆಗಿರಬೇಕು ಅಂತ. ಇವಿಲೇನಾದರೂ ಸರೆಂಡರ್ ಆದರೆ ನ್ಯೂಸು, ಮೀಡಿಯಾ, ಪಬ್ಲಿಕ್ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ.
ಸರ್ ಇವಿಲ್ ಆಗಲ್ಲ, ಮಾರನ್ ಜೊತೆ ಸೇರಿ ಮಾಡಿರೋ ಕನ್ಸ್ಟ್ರಕ್ಷನ್ ಮಾಫಿಯಾ ಕ್ರೈಮ್ನಲ್ಲಿ ಸರೆಂಡರ್ ಆಗೋಕೆ ಹೇಳ್ತೀನಿ. ಇವಿಲ್ ಆಗಿ ಮಾಡಿರೋ ಒಳ್ಳೆ ಕೆಲಸಕ್ಕಾದರೂ ಜೈಲಲ್ಲಿ ಬದುಕಿರಲಿ, ಶಿಕ್ಷೆ ಅನುಭವಿಸಿ ಆಚೆ ಬಂದಾದರೂ ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳಿ. ಸರ್ ಪ್ಲೀಸ್ ಇದು ಒಂದಕ್ಕೆ ಅವಕಾಶ ಮಾಡಿಕೊಡಿ. ಓಕೆ ವಿಜಯ್, ಆದರೆ ನೀನು ಯಾಕೋ ತುಂಬ ದೊಡ್ಡ ರಿಸ್ಕ್ ತೊಗೊತಿದ್ಯಾ ಅನ್ನಿಸ್ತಾ ಇದೆ. ಐ ನೋ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ನೀವು ಕೇಳಿರೋ ಫೈಲ್ ಡೀಟೇಲ್ಸ್. ಸರ್ ನೀವು ಹೇಳಿರೋ ಲೊಕೇಶನಲ್ಲಿ ರುದ್ರನ್ ಬಾಡಿ ಸಿಗಲಿಲ್ಲ. ನಮ್ಮ ಸರ್ಚ್ ಟೀಮ್ನವರು ತುಂಬಾ ಹುಡುಕಿದ್ರು, ಆದರೂ ಏನು ಸಿಗಲಿಲ್ಲ ಸರ್. ಹೇಳು ವಿಜಯ್, ಏನಾಯಿತು? ಸರ್ ನಾನು ಜಾಯ್ನಿಂಗ್ ಆಗೋಷ್ಟರಲ್ಲಿ ನಿಮ್ಮ ರಿಟೈರ್ಮೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹೇಳು ವಿಜಯ್, ಏನೋ ಮಾತಾಡಬೇಕಂತ ಹೇಳ್ದೆ. ಸರ್ ನಾನು ಇವಿಲ್ ಕೇಸ್ ಕ್ಲೋಸ್ ಮಾಡಬೇಕಾದ್ರೆ ನನಗೊಂದು ಹೊಸ ವಿಚಾರ ಗೊತ್ತಾಯಿತು. ಏನು ವಿಜಯ್? ಇವಿಲ್ ಗ್ಯಾಂಗಲ್ಲಿ ನನ್ನ ಬಿಟ್ಟು ಒಟ್ಟು ಇದ್ದಿದ್ದು 5 ಜನ. ಆದರೆ ರುದ್ರಂಗೆ ಡ್ರಗ್ಸ್ ಡೀಲ್ ನಡೆಯೋ ವಿಚಾರ, ಜಾಗ ಯಾರೋ ಹೊರಗಿನಿಂದ ಇನ್ಫಾರ್ಮ್ ಮಾಡ್ತಾಯಿದ್ರು. ನನಗೆ ಡೌಟ್ ಬಂದು ರುದ್ರನ್ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದೆ. ಆಗ ನನಗೊಂದು ಶಾಕಿಂಗ್ ವಿಚಾರ ಗೊತ್ತಾಗಿದ್ದೇನೆಂದರೆ, ರುದ್ರಂಗೆ ಇನ್ಫಾರ್ಮ್ ಮಾಡಿರೋ ನಂಬರಿಂದಾನೇ ನನಗೂ ಕಾಲ್ ಬಂದಿತ್ತು. ಆಗ ಗೊತ್ತಾಗಿದ್ದೇನೆಂದರೆ, ಇವಿಲ್ ಟೀಮಲ್ಲಿ ಒಟ್ಟು ಇದ್ದಿದ್ದು 6 ಜನ. ಅದರಲ್ಲಿ ಇನ್ನೊಬ್ಬರು ಡಿಪಾರ್ಟ್ಮೆಂಟಿಂದಾನೇ ಹೆಲ್ಪ್ ಮಾಡ್ತಾಯಿದ್ರು. ಅದು ನೀವೇ ಅಲ್ವಾ ಸರ್? ನಾನು ಅನ್ಕೊಂಡಿದ್ದಕ್ಕಿಂತ ನೀನು ತುಂಬಾ ಬುದ್ಧಿವಂತ ವಿಜಯ್. ಯಾಕೆ ಸರ್, ಯಾಕೆ ಈ ಥರ ಮಾಡಿದ್ರು? ಇಷ್ಟು ವರ್ಷ ಡಿಪಾರ್ಟ್ಮೆಂಟ್ ಇವಿಲ್ ಗ್ಯಾಂಗ್ನ ಹಿಡಿಯೋಕೆ ಎಷ್ಟು ಪ್ರಯತ್ನ ಪಟ್ಟಿತ್ತು. ಆದರೆ ನೀವು ಇವಿಲ್ ಗ್ಯಾಂಗ್ನ ಸೇವ್ ಮಾಡಿ ಅವ್ರ ವಿರುದ್ಧ ಸಿಗೋ ಎಲ್ಲ ಎವಿಡೆನ್ಸ್ನು ನಾಶ ಮಾಡ್ತಿದ್ರು. ಹೇಳಿ ಸರ್, ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡೋಕೆ ನಿಮ್ಮ ಮನಸ್ಸಾದರೂ ಹೇಗೆ ಬಂತು ಸರ್? ಸ್ಟಾಪ್ ಇಟ್ ವಿಜಯ್. ನಾನು 35 ವರ್ಷ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಮಾಡಿದ್ದೀನಿ. ಆದರೆ ನನ್ನ ಸರ್ವಿಸ್ನಲ್ಲಿ ಯಾವ ಇನ್ನೋಸೆಂಟ್ಗೂ ಶಿಕ್ಷೆ ಆಗೋಕೆ ಬಿಟ್ಟಿಲ್ಲ. ಅದೇ ಥರ ಯಾವ ಕ್ರಿಮಿನಲ್ಸ್ಗೂ ಶಿಕ್ಷೆ ಆಗೋದನ್ನು ತಪ್ಪೋಕೆ ಬಿಡಲಿಲ್ಲ. ಆದರೆ ನಂಗೆ ಸ್ಟಾಪ್ ಮಾಡೋಕ್ಕಾಗದೇ ಇರೋ ಒಂದೇ ಒಂದು ಕ್ರೈಮ್ ಅಂದರೆ ಅದು ಮಾರಾ ಮತ್ತು ರುದ್ರನ್ ಕನ್ಸ್ಟ್ರಕ್ಷನ್ ಮಾಫಿಯಾ ಮತ್ತು ಡ್ರಗ್ ಡೀಲ್ಗಳು. ಯಾಕಂದರೆ ಅವ್ರ ವಿರುದ್ಧ ಯಾವ ಎವಿಡೆನ್ಸ್ ಇರೋಕ್ಕೂ ರುದ್ರ ಬಿಡ್ತಿರ್ಲಿಲ್ಲ. ಸಿಕ್ಕಿದ್ರು ಮಾರಾ ತನ್ನ ಪೊಲಿಟಿಕಲ್ ಪವರಿಂದ ಅದನ್ನೆಲ್ಲ ಮುಚ್ಚಾಕ್ತಿದ್ದ. ಹೇಳೋ, ಈ ಡೀಲ್ನ ಮಾರಾ ತಾನೇ ಮಾಡಿಸ್ತಾ ಇರೋದು? ಹೇಳೋ, ಒಪ್ಕೊಳ್ಳೋ.
ನಿಂಗೆ ಬಂದಿರೋ ಕಾಲ್ ಅದು ಎತ್ತೋ. ಸರ್ ರೀ ಅಶೋಕ್, ಎಷ್ಟು ಸರಿ ಹೇಳಿದ್ರೆ ನಿಮಗೆ ಯಾವುದು ಎವಿಡೆನ್ಸ್ ಇಲ್ದೇನೆ ಮಾರನೂರನ್ನ ಮುಟ್ಬಾರ್ದು ಅಂತ? ಸಾರಿ ಸರ್. ಬಿಟ್ಟು ಕಳಿಸಿ ಅವನ್ನ. ಅಷ್ಟೇ, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಯಾಕ್ರಿ ನೀವು ಹೈಯರ್ ಆಫೀಸರ್ಸ್ ಆರ್ಡರ್ನ ಫಾಲೋ ಮಾಡೋಕ್ಕೆ ಬರಲ್ಲ ನಿಮಗೆ? ಇದನ್ನೆಲ್ಲ ಹೇಗೆ ಮುಗಿಸೋದು ಅಂತ ಯೋಚನೆ ಮಾಡಬೇಕಾದ್ರೆ ಒಂದು ಕಾಲ್ ಬಂತು. ನೀನೇನೋ ಡ್ರಗ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಅಂತ ಕರೆದಿದ್ದು. ಯಾರೋ ನೀನು? ರುದ್ರ. ಡೋಂಟ್ ಮೂವ್. ನಿಮ್ಮ ಹತ್ರ ಮಾತಾಡಬೇಕಿತ್ತು ಸರ್, ಒಬ್ಬನೇ ಬಂದಿದ್ದೀನಿ. ಇನ್ಮೇಲಿಂದ ಮಾರ ಮಾಡೋ ಕ್ರೈಮ್ಗೂ ನನಗೂ ಯಾವ ಸಂಬಂಧನೂ ಇರೋದಿಲ್ಲ. ಮಾರ ಮುಂಬೈನ ದೇವಾನಾಯಕ್ ಜೊತೆ ಸೇರಿ ಡ್ರಗ್ಸ್ ಡೀಲ್ ಮಾಡ್ತಾ ಇದ್ದಾನೆ. ನಾನು ತಡೆಯೋಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ತುಂಬಾ ಸಮಸ್ಯೆ ಎದುರಾದು. ಈಗ ಇದರಿಂದ ನನ್ನ ತಮ್ಮನಿಗೆ ತುಂಬಾ ಅಪಾಯ ಇದೆ. ನಾನು ನನ್ನ ಜೊತೆಲಿರೋರನ್ನ ಕರ್ಕೊಂಡು ಇದೆಲ್ಲದರಿಂದ ದೂರ ಇರಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನನ್ನಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ನಿಂತ್ಕೋ ರುದ್ರ. ನೀನೇನೇ ಇವನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಡ್ತೀಯ. ಆದರೆ ಇಲ್ಲಿ ಎಷ್ಟೇ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಅವ್ರ ಕಣ್ಣು ಮುಂದೆನೇ ಕಳ್ಕೊಬೇಕಾಗುತ್ತೆ. ಅದು ನನ್ನ ಸಮಸ್ಯೆ ಅಲ್ಲ ಸರ್, ಅದನ್ನು ನೋಡ್ಕೊಳ್ಳೋಕ್ಕೆ ನೀವಿದ್ದೀರಾ. ಇಲ್ಲ ರುದ್ರ, ಇದು ನನ್ನಿಂದ ಮಾತ್ರ ಸಾಧ್ಯ ಇಲ್ಲ. ನಾನು ಎಷ್ಟೇ ಕಷ್ಟಪಟ್ಟು ಡ್ರಗ್ ಡೀಲ್ ಮಾಡೋಣ ಹಿಡಿದ್ರು ಮಾರ ಅವ್ರನ್ನ ಕಾಪಾಡ್ತಾನೆ, ಮತ್ತೆ ಮತ್ತೆ ಡೀಲ್ ಮಾಡಿಸ್ತಾನೆ. ಇವರಿಗೆಲ್ಲ ಡ್ರಗ್ ಡೀಲ್ ಮಾಡಬೇಕಂದ್ರು ಭಯ ಬರೋ ಥರ ಏನಾದರೂ ಮಾಡಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ ಇದೆ ರುದ್ರ. ಇಲ್ಲ ಸರ್, ಇದರಿಂದ ನನ್ನ ತಮ್ಮನಿಗೆ ನನ್ನ ಜೊತೆಲಿರೋರಿಗೆ ತುಂಬಾ ತೊಂದರೆ ಆಗುತ್ತೆ. ನನಗಿದು ಯಾವುದು ಬೇಡ ಸರ್. ಯೋಚನೆ ಮಾಡಿದ್ರ ಎಷ್ಟೋ ಸ್ಟೂಡೆಂಟ್ಗಳ ಭವಿಷ್ಯನ ಹಾಳಾಗೋದನ್ನು ನೀನು ತಡಿಬಹುದು. ರುದ್ರ, ಪ್ರತಿಷ್ಠಿತ ಕಾಲೇಜುಗಳ ವಿದ್ಯಾರ್ಥಿಗಳು ಡ್ರಗ್ಸ್ ಕೇಸ್ನಲ್ಲಿ. ಅಣ್ಣ, ನಾವೀಗ ಏನು ಮಾಡಲಿಲ್ಲ ಅಂದರೆ ಮುಂದೆ ಎಷ್ಟೋ ಮಕ್ಕಳ ಜೀವನ ಹಾಳಾಗುತ್ತೆ. ಅಣ್ಣ, ಆ ಮಾರನ ಮುಗಿಸೇ ಬಿಡೋಣ. ಮುಗಿಸ್ಲೇಬೇಕು. ನಡೆಯೋಣ, ಹೋಗೋಣ. ಹೇಳ್ರಿದ್ರ, ಏನಾಯ್ತು? ಇವಿಲ್ ಇದು ಬೇರೆ ಸ್ಟೇಟ್ಗಳಲ್ಲಿ ಕ್ರಿಮಿನಲ್ಗಳು ಬಳಸಿರೋ ಗನ್ಗಳು. ಇದನ್ನು ನೀನು ಬಳಸಿದರೆ ಇನ್ಮೇಲೆ ಯಾರಿಗೂ ಡೌಟ್ ಬರಲ್ಲ. ಹೇಳಿ ಸರ್. ಸಿಟಿಯಿಂದ 5 ಕಿಲೋಮೀಟರ್ ಹೊರಗಡೆ ಡ್ರಗ್ ಡೀಲ್ ನಡೀತಾ ಇದೆ. ರಾಜ್ಯದಲ್ಲಿ ಶುರುವಾದ ಇವಿಲ್ ಡ್ರಗ್ ಗ್ಯಾಂಗ್ ಕಾರ್ ಡ್ರಗ್ ಆಗಿ ಹರಿಯುತ್ತಿದೆ ನೆತ್ತರು. ಯಾವ ಡೀಲರ್ಸು ಮಾಲ್ ಕೊಡ್ತಾ ಇಲ್ಲ. ಇದೆಲ್ಲ ಇವಿಲ್ ಗ್ಯಾಂಗಿಂದ ಕೆಲಸ. ಎಲ್ಲನೂ ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ ಸರ್. ಆದರೆ ಒಂದು ಸಮಸ್ಯೆ ಇದೆ ರುದ್ರ. ನಾನು 6 ತಿಂಗಳಲ್ಲಿ ರಿಟೈರ್ಡ್ ಆಗ್ತೀನಿ. ಅದಾದಮೇಲೆ ನಾನಿನ್ನು ಸಹಾಯ ಮಾಡೋದು ತುಂಬಾ ಕಷ್ಟ. ಅಂದರೆ ಇನ್ನು ಮುಂದೆ ಇದನ್ನೆಲ್ಲ ನಾವಷ್ಟೇ ನೋಡ್ಕೋಬೇಕಲ್ವಾ ಸರ್? ಇಲ್ಲ ರುದ್ರ, ನಾವು ಅಂದ್ಕೊಂಡಿದ್ದ ಮಾಡಬೇಕು ಅಂದರೆ ಡಿಪಾರ್ಟ್ಮೆಂಟ್ನಿಂದ ಒಬ್ಬರು ಸಹಾಯ ಮಾಡಲೇಬೇಕು. ಆದರೆ ಈಗಿರೋರಲ್ಲಿ ಇದಕ್ಕೆ ಒಪ್ಪುವಂಥವ್ರು ಡಿಪಾರ್ಟ್ಮೆಂಟಲ್ಲಿ ಯಾರೂ ಇಲ್ಲ. ಮತ್ತೆ ಹೇಗೆ ಸರ್? ನೆಕ್ಸ್ಟ್ ವೀಕ್ ನಾನೊಂದು ಇಂಟರ್ವ್ಯೂ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸೆಲೆಕ್ಟ್ ಆಗೋ ಕ್ಯಾಂಡಿಡೇಟ್ಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನೋಡ್ಬೇಕು ಅನ್ಕೊಂಡಿದ್ದೀನಿ. ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿ ಒಪ್ಪಿಸ್ಬೇಕು ಅನ್ಕೊಂಡಿದ್ದೀನಿ. ಸಿಟಿಲಿ 70% ಡ್ರಗ್ಸ್ ರಿಲೇಟೆಡ್ ಕ್ರೈಮ್ ಆಗ್ತಾ ಇದೆ ಸರ್. ಇವರಿಬ್ಬರನ್ನ ಫಿನಿಷ್ ಮಾಡಿದರೆ ನಮ್ಮ ಸಿಟಿ ಆಲ್ಮೋಸ್ಟ್ ಕ್ಲೀನ್ ಆಗುತ್ತೆ. ಮಿಸ್ಟರ್ ವಿಜಯ್, ನೀವು ಹೇಳ್ತಾ ಇರೋದು ಕೇಳಿಸ್ಕೊಳಕ್ಕೇನೋ ಚೆನ್ನಾಗಿದೆ, ಆದರೆ ಅದನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಯು ಆರ್ ಅನ್ಫಿಟ್ ಫಾರ್ ದಿಸ್ ಜಾಬ್. ಯು ಆರ್ ರಿಜೆಕ್ಟೆಡ್. ರುದ್ರ, ನಮ್ಗೆ ಯಾವ ಥರ ಕ್ಯಾಂಡಿಡೇಟ್ ಬೇಕಿತ್ತು ನಮ್ಗೆ ಸೆಟ್ ಆಗೋ ಥರ ಇಲ್ಲೊಬ್ಬ ಇದ್ದಾನೆ. ಆದರೆ ಅವನ್ನ ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಹೇಗೆ ಸರ್? ನಾನು ಹೈಯರ್ ಆಫೀಸರ್ ಹತ್ರ ಮಾತಾಡಿ ಅವನ್ನ ಹೇಗಾದರೂ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿಸ್ತೇನೆ. ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ವಿಜಯನ್ನ ಹೇಗೆ ಒಪ್ಸೋದು? ಅದನ್ನು ನನಗೆ ಬಿಡಿ ಸರ್.
ಒಂದು ಟೀ ಕುಡಿ. ಯಾವುದಕ್ಕೂ ಸೀನನ್ಗೆ ರುದ್ರನ್ ಸುಪಾರಿ ಕೊಟ್ಬಿಡು. ಅವನೇ ಕಣ ರುದ್ರ. ಹಾಕ್ರು. ನಿಂಗೇನು ಅಭ್ಯಂತರ ಇಲ್ಲ ಅಂದರೆ ನಿಂಗೆ ಕೆಲಸ ಸಿಗೋವರೆಗೂ ನಮ್ಮ ಜೊತೆನೇ ಇರು. ಎಲ್ಲನೂ ಪ್ಲಾನ್ ಪ್ರಕಾರನೇ ಆಗ್ತಿತ್ತು. ಅವ್ರನ್ನ ಎನ್ಕೌಂಟ್ರ್ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಸರ್. ಎಲ್ಲನೂ ನಂಗೆ ದಿವಸ ಸಮಯನೇ ಬಂದಿತ್ತು. ಆದರೆ ನಾನು ರುದ್ರಂಗೆ ಡ್ರಗ್ ಡೀಲ್ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಅವನ ತಮ್ಮ ಅದನ್ನು ಕೇಳಿಸ್ಕೊಂಡ. ತಡೆಯೋಕ್ಕೆ ನಿನ್ನೇನು ಕರ್ಕೊಂಡು ಆದಿ, ಬಾಲ, ಮಣಿ, ಮಂಜ ನೀನು ರುದ್ರಂಗೆ ಹತ್ರ ಆಗ್ತಿದೆಯಾ ಅಂತ ಸಹಿಸ್ಕೊಳ್ಳೋಕ್ಕಾಗದೆ ಮಾರಕಾರ್ದ ಅಂತ ಹೋದರು. ಅದಾದಮೇಲೆ ಎಲ್ಲನೂ ಕೈ ತಪ್ಪೋಯ್ತು. ರುದ್ರ ಯಾವುದಕ್ಕೆ ಭಯ ಪಡಿದ್ದು ಅದೇ ಆಯಿತು. ಇಲ್ಲ ಸರ್, ಇದರಿಂದ ನನ್ನ ತಮ್ಮನಿಗೆ ನನ್ನ ಜೊತೆಲಿರೋರಿಗೆ ತುಂಬಾ ತೊಂದರೆ ಆಗುತ್ತೆ. ಇದರ ಅವಶ್ಯಕತೆ ಇನ್ನು ಮುಂದೆ ನನಗಿಲ್ಲ. ರುದ್ರನ್ ತಮ್ಮನ್ನ ಮಾರ ಸಾಯಿಸ್ತ ಅಂತ ಗೊತ್ತಿತ್ತು. ಆದರೆ ನೀನು ಗನ್ ಹಿಡಿದಿರೋ ಫೋಟೋ ನೋಡಿ ಶಾಕ್ ಆಯಿತು. ಅದಾದಮೇಲೆ ಎಲ್ಲನೂ ಮುಗಿದೋಯ್ತು ಸರ್. ಇನ್ನು ಮುಂದೆ ಸಿಟೀಲಿ ಯಾವ ಡ್ರಗ್ಸ್ ಡೀಲು ನಡೆಯಲ್ಲ. ಎಲ್ಲನೂ ನನ್ನ ಕಂಟ್ರೋಲಲ್ಲೇ ಇರುತ್ತೆ. ಇಲ್ಲ ವಿಜಯ್, ಇನ್ನೂ ಯಾವುದೂ ಮುಗ್ದಿಲ್ಲ. ಈಗ ಹೋಗಿರೋದು ಬರೀ ಚಿಕ್ಕ ಚಿಕ್ಕ ಮೀನುಗಳು. ನಮ್ಮನಿಲ್ಲಿ ಕರ್ಸಿದ ಮಾರನೇ ಜೀವಂತವಾಗಿಲ್ಲ, ಮತ್ತಾರಿಗೋಸ್ಕರ ನಾವು ಕಾಯ್ತಾ ಇರೋದು. ಮಾರ ಸತ್ತಿರೋದು ಕೇಳಿ ಅವನು ಬರ್ತಿದ್ದಾನೆ. ये तेरे लिए ड्रग होगा, मेरे लिए सोना है सोना. देवा भाई ನೀನು ಹಿಡಿದಿರೋ ಡ್ರಗ್ಸ್ನ ಬಿಡಿಸ್ಕೊಳಕ್ಕೆ ಅವನು ಬರ್ತಿದ್ದಾನೆ. भाई अब सारा माल पुलिस ने पकड़ लिया, अब क्या करना है? ಆದರೆ ಅವರೆಲ್ಲರಿಗೋಸ್ಕರ ಕಾಯ್ತಿರೋದು ಯಾರು ಗೊತ್ತಾ? सबको उड़ा दो. ಅಣ್ಣ ಇವಿಲ್ ಇನ್ನ ಬದುಕಿದ್ದಾನೆ. इविल नहीं, रुद्रा बोल.